ಅತಿ ಹೆಚ್ಚು ಲೈವ್ಗಳು ಮಾಡಿದೆ KRS ಪಕ್ಷದವರು. ಅದನ್ನ ಟ್ರೆಂಡಿಂಗ್ ಶುರು ಮಾಡಿದವರು, ಸತ್ಯನ ಹೊರಗಡೆ ತೆಗೆದವರು, ಹೌದಪ್ಪ ನಾವು ಎಲ್ಲ ಬೇಕಾದ್ರೂ ಲೈವ್ ಮಾಡ್ಬೋದು ಅನ್ನೋಂಥ ತೋರಿಸ್ಕೊಟ್ಟ ಶಕ್ತಿ ಅದು KRS ಪಕ್ಷ. ಎಷ್ಟು ದಿನ ಎದುರ್ತಾ ಇದ್ರು ಮೊಬೈಲ್ ಹಿಡ್ಕೊಳ್ಳೋಕ್ಕೂ ಕೂಡ. ನೀವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ ನುಗ್ತಿದ್ರಿ, ಆಫೀಸ್ಗಳನ್ನು ನುಗ್ತೀರಿ. ಸೊ ಹೀಗೆಲ್ಲ ಆದಾಗ ನಿಮ್ಗಳ ಮೇಲೆ ಒಂದು ದಾಳಿ ಆಗುತ್ತೆ ಅಂದರೆ ಇನ್ಮೇಲೆ ಲೈವ್ ಮಾಡೋ ಹಂಗಿಲ್ಲ, ಲೈವ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿಸಿ ಅಥವಾ ಅವನ ಮೇಲೆ FIR ಮಾಡಿಸಿ ಅಥವಾ ಏನೋ ಒಂದು ಕತೆ ಶುರುವಾಯಿತು ಇತ್ತೀಚೆಗೆ. ಸೊ ಅದೇನು ಹೌದಾ? ಹೌದು. ಲೈವ್ ಮಾಡಂಗಿಲ್ವಾ? ನೋಡಿ, ಅದೆಲ್ಲ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ DIG ಇಂದನೂ ಸಹ, ಸರ್ಕಾರದಿಂದನೂ ಸಹ, ಕೆಲವೊಂದು ಮಾಧ್ಯಮಗಳಿಂದನೂ ಸಹ ಸರ್, ಮಾಧ್ಯಮಗಳು ಕೂಡ. ಹೌದು, ಮಾಧ್ಯಮಗಳು ಕೂಡ ಇವರು ಲೈವ್ ಮಾಡಬಾರ್ದು, ಇವ್ರು ಹೋದ್ರೆ ಕೇಸ್ ಹಾಕ್ತಿವಿ ಅಂತೇಳಿ ಜನರಿಗೆ ಮಿಸ್ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ 2023 ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಸರ್ಕಾರಿ ಕಚೇರಿ ಒಳಗಡೆ ನೀವು ಲೈವ್ ವಿಡಿಯೋ ಮಾಡೋಂಗಿಲ್ಲ ಅಂತೇಳಿ ಒಂದು ಸುತ್ತೋಲನೆ ತರುತ್ತದೆ. ವಿತಿನ್ 12 ಅವರ್ಸ್, 24 ಅವರ್ಸ್ ಅಲ್ಲ, ವಿತಿನ್ 12 ಅವರ್ಸ್ ಅಲ್ಲಿ ಜನರೆಲ್ಲ ಉಗಿಯಕ್ ಶುರು ಮಾಡ್ತಾರೆ. ಇನ್ನೂ ಕೂಡ ಮುಂದೆ ಹೋದಂತ DIG ಕಲಿಕಲ್ಲಿ ಲೆಟರ್ ಬರೆಸ್ತಾರೆ. ಈಗ ಒಂದು 15 ಡೇಸ್ ಬ್ಯಾಕ್ ಎಲ್ಲಾ ಸರ್ಕಾರಿ ಕಚೇರಿಯ ಕಾರ್ಯದರ್ಶಿಗಳಿಗೆ, ಅಧೀನ ಇಲಾಖೆಗಳಿಗೆ, ಏನು ಸರ್ಕಾರಿ ಕಚೇರಿಗಳಿಗೆ ಬಂದ್ರೆ ವಿಡಿಯೋ ಮಾಡಿದ್ರೆ, ಇನ್ನೊಂದು ಮಾಡಿದ್ರೆ ಅವ್ರ ಮೇಲೆ ಕೇಸನ್ನ DIG ಅವರು. ಆದ್ರೆ DIGಗೆ ನಿಮ್ಮಿದೆ ಮೀಡಿಯಾ ಮುಂದೆನೆ ಹೇಳ್ತೀನಿ, ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಕೆಳಗಡೆ ಪೊಲೀಸ್ ಸ್ಟೇಷನ್ ಬರಲ್ಲ. ಅದು ನಾನು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ನಾನು ಹೇಳಿರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ಬಾಂಬೆ ಹೈಕೋರ್ಟ್ ಸಾರ್ವಜನಿಕ ನಿರ್ಬಂಧಿತ ಪ್ರದೇಶವಲ್ಲ ಪೊಲೀಸ್ ಠಾಣೆ, ಅಲ್ಲಿ ನೀವು ವಿಡಿಯೋ ಮಾಡಬಾರ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಕೆಳಗಡೆ ಪೊಲೀಸ್ ಠಾಣೆ ಬರಲ್ಲ ಅಂತ ಬಾಂಬೆ ಹೈಕೋರ್ಟ್ ಹೇಳಿದೆ. ಅದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸರ್. ಈಗ ಮಾಡ್ಬೋದಲ್ಲ? ಹೌದು, ಈಗಲ್ಲ 2014 ಇದೆ ಬಾಂಬೆ ಹೈಕೋರ್ಟ್ ಹೇಳ್ತಾ ಇದ್ದನು. ಆದ್ರೂ ಭಯ ಪಡ್ತಾ ಇದ್ರು. ಆದ್ರೆ KRS ಪಕ್ಷ ಒಂದು ಬುನಾದಿನ ಹಾಕೊಡ್ತು, ಒಂದು ಧೈರ್ಯ ಅನ್ನೋದನ್ನ ಇಂಜೆಕ್ಟ್ ಮಾಡ್ತು. ಪ್ರತಿಯೊಬ್ಬನು ಆರ್ಟಿಕಲ್ 19(1) ಸಬ್ ಕ್ಲಾಸ್ A ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಸಂವಿಧಾನದ ಕೆಳಗಡೆ ಒಬ್ಬ ವ್ಯಕ್ತಿ ಕಾನೂನುಬದ್ಧವಾಗಿ ಪ್ರಶ್ನೆ ಮಾಡ್ಬೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬೋದು ಅಂತ ನ್ಯಾಯಾಲಯದ ಜಡ್ಜ್ಮೆಂಟ್ ಇದೆ ಸರ್. ನಾನೇನು ಹೂವಾಪೋವಾಗಿ ಇನ್ಯಾರ ಹೇಳ್ತಾ ಬೇಸ್ಲೆಸ್ ಆಗಿ ನಾನು ಹೇಳೋದಿಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕಾನೂನ ಹೊರಡಿಸ್ಬಿಟ್ಟು ನಿಮ್ನ ಹತ್ತಿಕ್ಕಂತ ಕಾನೂನು ಹೊರಡಿಸೋದಕ್ಕೆ ಅವ್ರಿಗೆ ಪವರ್ ಇಲ್ಲ. ಸುತ್ತೋಲೆನು ಒಂದು ಪಕ್ಷ, ರಾಜಕೀಯ ಪಕ್ಷವಾದ ಹೆಸರಾಗಿ ಸುತ್ತೋಲೆ ಹೊರಡಿಸೋದಕ್ಕೂ ಅವ್ರಿಗೆ ಪವರ್ ಇಲ್ಲ. ಅವ್ರು ಹೇಳ್ಬೋದು ಸಾರ್ವಜನಿಕರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಇದು ಸಂದರ್ಭದಲ್ಲಿ ಮಾಡಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಸಾಕಷ್ಟು IPC 353 ಸೆಕ್ಷನ್ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಅಡ್ಡಿಪಡಿಸಿದ್ರು ಅಂತೆಲ್ಲ ಕೇಸ್ ಹಾಕೋ ಬಂದ್ರು. ಈಗ BNS ಕೆಳಗಡೆ, ಭಾರತೀಯ ನ್ಯಾಯ ಸಂಹಿತೆ ಕೆಳಗಡೆ 132 ಆಫ್ ಸೆಕ್ಷನ್ ಅಲ್ಲಿ ಬರ್ತದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಯಾವ್ದು ಏರ್ ಧ್ವನಿ ಕೇಳಿದ್ರು ಸರಿನೇ, ಯಾವ್ದಾರ ಒಂದು ಪ್ರಶ್ನೆ ಮಾಡಿದ್ರು ಇವ್ರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಅವ್ನು ಹೇಳ್ತಾನೆ, ಇವ್ರು ತಗೊಂಡ್ಬಿಡ್ತಾರೆ ಕೇಸು, ಅದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ. ಹೌದು, ಇದಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು, ಫಿಸಿಕಲ್ ಫೋರ್ಸ್. ಈಗ ನಾಗಪ್ರಸನ್ನ ಅವ್ರ ಬೆಂಚು ಕೂಡ ಹೇಳ್ತು, ಫಿಸಿಕಲ್ ಫೋರ್ಸ್ ಇರಬೇಕು. ನೀವು ಮ್ಯಾನ್ ಹ್ಯಾಂಡ್ಲ್ ಮಾಡಿರ್ಬೇಕು, ಫಿಸಿಕಲ್ ಆಗಿ ಮಾಡಿರ್ಬೇಕು, ಇನ್ಯಾವ್ದಾದ್ರು ಇದ್ ಮಾಡಿರ್ಬೇಕು ಅಂತಿದೆ. ಇವರು ಪ್ರಶ್ನೆ ಮಾಡೋದನ್ನೇ, ಕೇವಲ ಪ್ರಶ್ನೆ ಮಾಡೋದು, ದಾಖಲೆಯನ್ನ ಗಟ್ಟಿ ಧ್ವನಿಯಲ್ಲಿ ಕೇಳುವಂತದ್ದು, ಏನಾದ್ರು ಒಂದು ಕೃತ್ಯ ನಡೆದಿದ್ದನ್ನ ವಿಡಿಯೋ ಮಾಡೋದು ಮಾಡಿದ್ರೇನೆ ಇವ್ರು ಆಗ್ತಿರೋದಕ್ಕೆ ಇವ್ರಿಗೆ ಚಿಮಾರಿ ಹಾಕಿದೆ ಕೋರ್ಟ್. ಇದನ್ನ ನಾವು ಒಂದು ಹೇಳೋದಿಷ್ಟೇ, DIG, ಹೋಮ್ ಮಿನಿಸ್ಟ್ರು ಯಾರಾದ್ರೂ ಒಂದು ಕರೀರಿ, ಒಂದು ಚರ್ಚೆ ಕರೀರಿ, ಡಾಕ್ಯುಮೆಂಟ್ ಇಟ್ಟು ನಾವು ಮಾತಾಡೋಣ. ಕರೆಕ್ಟ್. ಇವಾಗ DIGಗೆ ಯಾಕೆ ಮೊನ್ನೆ 7ನೇ ತಾರೀಕು ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ಸರ್. ಏನಂತ ಗೊತ್ತಾ ಮಾಡಿರೋದು? FIR ನ ಬೇಕಾಬಿಟ್ಟಿ ಆಗ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ. ಪೋಸ್ಟ್ ಹಾಕ್ಬಿಟ್ರೆ ಯಾವ್ದೋ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ವಿರುದ್ಧ ಇನ್ಯಾರೋ ಅವನ ಅಭಿಮಾನಿ ಒಬ್ಬ ನಿಂತ್ಕೊಳ್ಳೋದು, ಇನ್ನೊಬ್ಬ ಅವನು ಹಾಕ್ದಾಗ ಅವನ ವಿರುದ್ಧ FIR ಹಾಕಿ ಅಂತ ಸ್ಟೇಷನ್ಗೆ ಹೋಗೋದು, FIR ಹಾಕ್ಸೋದು. ಯಾರು ಸಂತ್ರಸ್ತರು 3 ವ್ಯಕ್ತಿ ಹೋಗಿ ಕೊಡೋದು, FIR ಹಾಕೋದು, ಅವನನ್ನ ಬಲಿಪಶು ಮಾಡೋದು, ನೀನು IO ಮುಂದೆ ಅಟೆಂಡ್ ಆಗುವಂಥದ್ದು, ವಾರಕ್ಕೊಂದಿನ ಬಂದು ಸಿಗ್ನೇಚರ್ ಮಾಡುವಂತ ಹೇಳೋದು, ಠಾಣೆಗೆ ಬರುವಂತದ್ದು, ಬಾಂಡ್ ಬರಿ ಅನ್ನೋಂಥದ್ದು. ಹೌದು, ನೀನ್ ರೌಡಿ ಶೀಟರ್ ಮಾಡ್ತೀನಿ ಅನ್ನೋದು ಎಲ್ಲವೂ ಬಂತು. ಯಾಕೀಗ ಅದನ್ನ ಸರ್ಕ್ಯುಲರ್ನ ಇದ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳ್ತು. ಇದ್ರಲ್ಲಿ ಇಮ್ರಾನ್ ವರ್ಸಸ್ ಗುಜರಾತ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು,
ಅದನ್ನ ಇವಾಗ ಆ ರೀತಿ ಮೂರನೇ ವ್ಯಕ್ತಿ ಆತರ ಕೊಟ್ಟಿದ್ದನ್ನು ಅಥವಾ ರಾಜಕೀಯ ಪ್ರೇರಿತ ದೂರುಗಳ ಮೇಲೆ FIR ದಾಖಲು ಮಾಡಬಾರ್ದು, ಪೂರ್ವವಾಗಿ ತನಿಖೆ ಮಾಡಬೇಕು ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅದನ್ನ ಸರ್ಕ್ಯುಲರ್ ಎಲ್ಲಾರ ಕಡೆನೂ ಹಾಕ್ತಾ ಇದಾರೆ. ಇವ್ರೇನು ಹಾಕ್ಬೇಕಾಗಿಲ್ಲಪ್ಪ, ಅದು ಕೋರ್ಟ್ ಇದೆ, ಕೋರ್ಟ್ ಹೇಳಿದೆ. ನನ್ನಂತವನಾಗಿದ್ರೆ DIGಗೆ ಈ ರೀತಿಯ ಸರ್ಕ್ಯುಲರ್ನ ಆಡಳಿತಾತ್ಮಕವಾಗಿ ನಿಮ್ ಇಲಾಖೆಯವ್ರನ್ನ ಕರಿತೀರಿ, ಕರೆದು ಹೇಳಿ ಸಾರ್ವಜನಿಕವಾಗಿ ನೀವೇನು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಏನು ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ತೀರ್ಪುಗಳಲ್ಲಿದೆ, ನ್ಯಾಯಾಲಯಗಳಲ್ಲಿದೆ. ನೀವು ಪೊಲೀಸ್ ಆಕ್ಟ್, KP ಆಕ್ಟ್, ಪೊಲೀಸ್ ಮ್ಯಾನುವಲ್ ಏನಿದೆ ಹಂಗೆ ನಡ್ಕೊಳ್ಳಿ. ಆದ್ರೆ ಕಾನೂನು ಸುವ್ಯವಸ್ಥೆನ ಹಾಳ್ಪಡೋರ್ ಮೇಲೆ FIR ಹಾಕಿ, ಆಸ್ತಿ ಮೇಲೆ ಹಾನಿ ಮಾಡೋರ್ ಮೇಲೆ FIR ಹಾಕಿ, ಪೂರ್ವ ಹಿನ್ನೆಲೆ ಒಂದು ಇದ್ದಂತವ್ರು ಯಾವ್ದ್ರಲ್ಲೂ ಒಂದು ಗುಂಡಾಗಿರಿ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಿರೋ ಪೂರ್ವ ಹಿನ್ನೆಲೆ ಇರೋರ್ ಮೇಲೆ ನೀವು ಹಾಕಿ. ಆದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇರೋಂಥವ್ರು ಕೆಲವೊಬ್ರು ಒಳ್ಳೆಯವರು KRS ಪಕ್ಷದಂತ ಕಾರ್ಯಕರ್ತರ ಮೇಲೆ ಅನವಶ್ಯಕವಾಗಿ FIR ನ ಹಾಕಿ ಮಾಡೋಂಥದ್ದು ಕರೆಕ್ಟ್. ಇನ್ನೊಂದು ಏನಾಗ್ತಿದೆ ಅದು ಗೊತ್ತೇ ಇಲ್ಲ, ಮಾನಹಾನಿ ಪ್ರಕರಣ ಆ ವಿಚಾರದಲ್ಲೂ ಹಾಕೋದು. ಸ್ವಾಮಿ, ಮಾನಹಾನಿ ಪ್ರಕರಣ ನಾನ್ ಕಾಗ್ನಿಸಬಲ್ ಅಫೆನ್ಸು. ನೀವು ಮ್ಯಾಜಿಸ್ಟ್ರೇಟರ್ ಮುಂದೆ ಹೋಗಿ ಪರ್ಮಿಷನ್ ತಕೊಂಡು ಆಮೇಲೆ ಹಾಕ್ಬೇಕು. ಅದನ್ನ ಹೇಳುತ್ತೆ 174/2 ಅಡಿಲಿ ನೀವು ಆದೇಶ ಮಾಡಿಸ್ಕೋಬೇಕು. ಗೊತ್ತಿದೆ, ಹಾಗಂತ ನಾನು DIG ಗೊತ್ತಿಲ್ಲ ಇನ್ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಇದು ಗೊತ್ತಿದೆ. ಆದ್ರೆ ರಾಜಕಾರಣಿಗಳು, JCB ರಾಜಕಾರಣಿಗಳು ಅವ್ರ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ FIR ಹಾಕ್ರಿ, ನಮ್ ಪೋಸ್ಟರ್ ಮೇಲೆ ಇದ್ ಮಾಡ್ತಾ ಇದಾರೆ, ಆ ಪೋಸ್ಟರ್ ಮೇಲೆ ಮಾಡ್ತಾರೆ, ಇಲ್ಲಿ ಬಂದು ಅಧಿಕಾರಿಗಳೆಲ್ಲ ಆದ್ರಿಂದ ನಾವು DIGಗೆ ಏನು ಗೊತ್ತಿಲ್ಲ, IPS ಆಫೀಸರ್ಗೆ ಏನು ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಕರೆಂಟ್ ಈವೆಂಟ್ಸ್ ಗೊತ್ತಿದೆ, ಪ್ರತಿ ದಿನ ಜಡ್ಜ್ಮೆಂಟ್ ನ್ಯಾಯಾಲಯದಲ್ಲಿ ಯಾವ್ಯಾವ ಬರ್ತಾ ಇದೆ, ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಅವ್ರಿಗೆಲ್ಲ ಫ್ರೀ ಆಗಿ ನಮ್ಮ ತೆರಿಗೆ ಹಣದಲ್ಲಿ ಬುಕ್ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ, ವಾಲ್ಯೂಮ್ಗಳು ಹೋಗ್ತಾ ಇದೆ, ನೋಡ್ತಾ ಇದಾರೆ. ಆದ್ರೆ ಅದನ್ನೇ ಹೇಳ್ತಾರೆ 176/1 BNSS ಅಡಿಯಲ್ಲಿ ಈ ತರ ಬಂದಂತ ದೂರುಗಳನ್ನ ವಿಲೇ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸರ್. ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನ ಇವರು ಗೈಡ್ಲೈನ್ಸ್ ಮಾಡ್ತಿರೋದು, ಇದನ್ನ ಉಲ್ಲೇಖ ಮಾಡಿ ಹೇಳ್ತಾ ಇರೋದು. ಆದ್ರೆ ನೀವು ಎಲ್ಲ IPS ಆಫೀಸರ್ಸ್, KS ಆಫೀಸರ್, ಏನು IPS ಆಫೀಸರ್ಸ್ಗಳಿದ್ದಾರೆ, ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಅಲ್ಲಿ ಇದೆಲ್ಲ ಹೇಳ್ಬೋದು ತಾನೆ. ಈ ವಿಡಿಯೋ ಕಾಲ್ ವೀಸಲ್ಲಿ ಹೇಳ್ಬೋದು, ಒಂದ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಹಾಕ್ಬಿಡ್ಬೋದಲ್ಲ. ಆದ್ರೆ ಧ್ವನಿನ ದಮನ ಮಾಡಿ ಅಂತೇಳಿ ಮಾಡ್ತಿರಲ್ಲ. ಮೊನ್ನೆ ಒಂದು ರಾಮನಗರದ ಕೇಸಲ್ಲಿ ಆಗುತ್ತೆ, ಒಂದ್ ರಾಂಗ್ ವೇದಲ್ಲಿ ಹೋಮ್ ಮಿನಿಸ್ಟರ್ ಹೋಗ್ತಾ ಇರೋದನ್ನ ನಮ್ಮ ಪ್ರಶ್ನೆ ಮಾಡ್ತಾರೆ ಏರೋದನಲ್ಲಿ, ಆಮೇಲೆ 132 ಆಗ್ತಾರೆ ಅವರು. ಮೊನ್ನೆ ನಾನೇ ರಾಮನಗರ ಪೊಲೀಸ್, ರಾಮನಗರ PD ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ಸ್ ಕೋರ್ಟ್ ಅಲ್ಲಿ ನಾನೇ ವಾದ ಮಾಡಿ ಇಂಟ್ರಿಮ್ ಆರ್ಡರ್ ಆ ಸಮಯದಲ್ಲೇ ಮಾಡಿ, ಆ ಸಮಯದಲ್ಲೇ ಕೇಳಿ ರಿಲೀಫ್ ತಗೊಳ್ತೇನೆ. ಹೇಳ್ತೀನಿ ನಾನು, ಏರದನಲ್ಲಿ ಪ್ರಶ್ನೆ ಮಾಡುವಂತದ್ದು ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಂಗಲ್ಲ. ನಮ್ಮ ಆಕ್ರೋಶ ಇರುತ್ತೆ, ನಮ್ ಕೆಲಸಗಳಾಗ್ತಿಲ್ವಲ್ಲ, ನನ್ನ ಆಕ್ರೋಶ ಇರುತ್ತೆ. ನಾವು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ರಾಜಂತ್ರ ಕೈ ಮುಕ್ಕೊಂಡು ಕೂತಿರ್ತೀವಿ, ನಮಸ್ಕಾರ ಅಂತ. ಸೊ ಹಾಗಾಗಿ ಅಂದ್ರೆ ಈಗ ನೀವ್ ಹೇಳ್ತಿರೋದು ಲೈವ್ಗಳನ್ನ ಮಾಡಬಹುದು, ಯಾವ್ದು ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದೀನಿ. ಎಸ್ ವೀಕ್ಷಕರೇ, ಇದು KRS ಪಕ್ಷದ ರವಿಕುಮಾರ್ ಮಾತಾಡ್ತಿರೋದು. ಬರೀ KRS ಪಕ್ಷ ಅವರಲ್ಲ, ಯಾರು ಬೇಕಾದ್ರೂ ಕೂಡ ಸರ್ಕಾರಿ ಕಚೇರಿ ಒಳಗಡೆ ನಿಂತ್ಕೊಂಡು ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಬಹುದು. ಎಲ್ಲಿ ಪ್ರಾಬ್ಲಮ್ ಅಂತಂದ್ರೆ, ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಕೈ ಹಿಡಿದು ಎಳೆಯೋಂಗಿಲ್ಲ, ಕೆಟ್ಟ ಅಶ್ಲೀಲ ಭಾಷೆ ಯೂಸ್ ಮಾಡೋಂಗಿಲ್ಲ, ಅಥವಾ ಫೋರ್ಸ್ಫುಲ್ ಆಗಿ ಅವನಿಗೆ ಹೊಡೆಯೋ ಥರ ಮೂವ್ ಆಗೋ ಥರ ಮಾಡೋ ಹಾಗಿಲ್ಲ. ಬಟ್ ನಿಂತ್ಕೊಂಡು ವಿಡಿಯೋ ಮಾಡಿ. ಅದಕ್ಕೂ ಮುಂಚೆ ಹೇಳೋದು ಏನಂತಂದರೆ, ನಿಮ್ಮ ವಿಡಿಯೋ ಆನ್ ಆಗಿರಬೇಕು. ಯಾಕೆಂದರೆ ಅಧಿಕಾರಿಗಳು ಇರ್ತಾರಲ್ಲ, ಎಂಥ ಹಲ್ಕಟ್ಟ ಅಧಿಕಾರಿಗಳು, ಕೆಟ್ಟ ಅಧಿಕಾರಿಗಳು, ಲೋ ಫೋರ್ಸ್ಗಳು ಇರ್ತಾರೆ ಅಂತಂದರೆ, ಸುಮ್ಮನೆ ಒಂದು ಕೇಸ್ ಹಾಕ್ಬಿಟ್ರೆ ಸಾಕು, ಪೊಲೀಸರು ಕಾಯ್ತಾ ಕೂತಿರ್ತಾರೆ, ಅಪ್ಪ ಇವತ್ತು ಒಂದು ಕೇಸ್ ಹಾಕ್ತಾ. ಯಾಕಂದರೆ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇರುತ್ತೆ. ಅನೇಕ ಪೊಲೀಸರು ಹಂಗಿದ್ದಾರೆ. ಆದರೆ ಕೆಲವು ಪೊಲೀಸರು ಮಾತ್ರ ಒಳ್ಳೆಯರಿದಾರಲ್ಲ, ಆ ಕೆಲವು ಪೊಲೀಸರಿಂದ ಮಾತ್ರನೇ ಇವತ್ತು ಕಾನೂನು ಸುವ್ಯವಸ್ಥೆ ಸ್ವಲ್ಪ ಚೆನ್ನಾಗಿದೆ. ಅನೇಕರು ಬರೀ ಭ್ರಷ್ಟರು, ಮತ್ತೆ ಸುಳ್ಳು ಕೇಸ್ ಹಾಕಿದ್ರೆ ಸಾಕು, ಎಲ್ಲ ಕೇಸ್ ಹಾಕೋದು ಇವರೇ ಹೇಳಿರ್ತಾರೆ, ಸುಳ್ಳು ಕೇಸ್ ಹಾಕಿದ್ರೆ ಸಾಕು ತಗೊಳಕ್ಕೆ ರೆಡಿ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಆಗ್ತಿರುತ್ತೆ. ಹಾಗಾಗಿ KRS ಪಕ್ಷದ ರವಿಕುಮಾರ್ ಹೇಳ್ತಿರೋದು, ಯಾರೇ ಆಗಲಿ ನಿಮ್ಮ ಕೆಲಸ ಆಗಲಿಲ್ವಾ, ಒಂದು ವಿಡಿಯೋ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಂಡು ನಮಗೂ ಕಳಿಸ್ಕೊಡಿ, ನಾವು ಅದನ್ನು ಟೆಲಿಕಾಸ್ಟ್ ಮಾಡ್ತೀವಿ. ಅನಂತರ ನಮ್ಮ ಹತ್ರ ಇರುವಂಥ ಕೆಲವು ಲಾಯರ್ಗಳು ಅದನ್ನು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲೂ ಕೂಡ ಅದನ್ನು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ತಲುಪಿಸೋದಕ್ಕೆ ಕೆಲಸ ಕೂಡ ಮಾಡ್ತಾರೆ. ಯಾಕೆಂದರೆ ಈ ಅಧಿಕಾರಿಗಳೆಲ್ಲ ಒಟ್ಟಾಗಿರ್ತಾರೆ, ಯಾರಿಗೇನೇ ಮಾಡಿದ್ರು ಕೂಡ ಮೇಲಧಿಕಾರಿಗಳನ್ನ ಸೇಫ್ ಮಾಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂದರೂ ಕೂಡ, ಇವನ್ ವಿಡಿಯೋ ಪಬ್ಲಿಷ್ ಆದರೂ ಕೂಡ ನಿಮಗೆ ನ್ಯಾಯಾಂಗ ವ್ಯವಸ್ಥೆ ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಕೆಲಸಗಳು ಆಗ್ತಾನೆ. ಅದ್ರ ಮತ್ತೆ ಒಂದು ಹೇಳ್ಬೇಕಾದ್ರೆ ಸರ್, ಇದರಲ್ಲಿ ಯಾವುದೋ ಒಂದು 7 year ಬಿಲೋ ಇರುವಂತ ಪನಿಷ್ಮೆಂಟ್ ಕೇಸಲ್ಲೂ ನಿಮ್ಮ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಸರ್. ಅದರಲ್ಲಿ MN ಸುಂದರೇಶ್ ವರ್ಸಸ್ ಕೋಟಿ ಸಿಂಗ್ ಅಂತ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್.
ಸುಪ್ರೀಂ ಕೋರ್ಟ್ ಅಲ್ಲಿ ಸುಂದರೇಶ್ ವರ್ಸಸ್ ಕೋಟಿ ಸಿಂಗ್ ಪ್ರಕರಣದಲ್ಲಿ ಈಗ ನಾನು ಹೇಳ್ತಾ ಇದ್ದು ಯಾವ ಜಡ್ಜ್ಮೆಂಟ್ ಈಗ ಒಂದು 15 days ಬ್ಯಾಕ್ ಹೇಳ್ತಾ ಇರೋದು ಹೇಳುತ್ತೆ ಸೆಕ್ಷನ್ 35 ಸಬ್ ಕ್ಲಾಸ್ 3 ಅಡಿಲಿ ಕಡ್ಡಾಯವಾಗಿ ಆತನ ನೋಟಿಸ್ ಕೊಡಬೇಕು 7 ವರ್ಷದ ಕೆಳಗಟ್ಟ ಪ್ರಕರಣ ಅದು ಇವ್ರು 353 ಆಗ್ತಾ ಇದ್ರಲ್ಲ ಹಿಂದೆ ಹಾಗೆ 132 ಅಲ್ಲಿ ಕರ್ತವ್ಯ ಕಡ್ಡಿಪಡಿಸ ಪ್ರಕರಣದಲ್ಲೂ ವಿತೌಟ್ ನೋಟಿಸ್ ಸರ್ವ್ ಮಾಡ್ದಾನೆ ಸಫಿಶಿಯಂಟ್ ಆಗಿ ಅವನು ಎನ್ಕ್ವೈರಿ ಇವರು ಸಫಿಶಿಯಂಟ್ ನೋಟಿಸ್ ನ 35 ಸಬ್ ಕ್ಲಾಸ್ 3 ಆಫ್ BNSS ಅಲ್ಲಿ ಕೊಟ್ಟು ಸಫಿಶಿಯಂಟ್ ಆಗಿ ಅವನನ್ನ ಹತ್ರ ಎನ್ಕ್ವೈರಿ ಮಾಡಿ ಅವ್ನ್ ಕೊಟ್ಟಂತ ಇದ್ರಲ್ಲೂ ಕೂಡ ಇವನ್ನ ಅರೆಸ್ಟ್ ಮಾಡಂಗಿಲ್ಲ ಅದನ್ನ ಕೊಟ್ಟು ಅದಕ್ಕೆ ಇವರು ಅದಕ್ಕೂ ಸಹಕರಿಸ್ತಾ ಇಲ್ದಿದಾಗ ಅರೆಸ್ಟ್ ಮಾಡಬೇಕು ಬಿಲೋ 7 years ಎಲ್ಲಾ ಪ್ರಕರಣದಲ್ಲೂ ಕ್ಲಿಯರ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಇವತ್ತು ನ್ಯೂಸೆನ್ಸ್ ಸರ್ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿರೋದ್ರಲ್ಲೂ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ದೆ ಕೇಳ್ದೆ ಅರೆಸ್ಟ್ ಆಗ್ಬಿಡ್ತಾರೆ ಉಗ್ದಿದೆ ಸರ್ ಇದ್ರಲ್ಲಿ ಉಗ್ದಿದೆ ಈ ಪ್ರಕರಣದಲ್ಲಿ ಸುಂದರೇಶ್ ವರ್ಸಸ್ ಕೋಟಿ ಸಿಂಗ್ ಪ್ರಕರಣದಲ್ಲಿ ನಾನ್ ಬೇರೆದಿಂದ ಹೇಳ್ತಿಲ್ಲ 15 days ಬ್ಯಾಕ್ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಹೇಳಿರೋಂತ ಪ್ರಕರಣದಲ್ಲಿ ಹೇಳ್ತಾ ಇರೋದು ಅಂದ್ರೆ ಸೊ ಆತರ ಸರ್ಕಾರ ಅಧಿಕಾರಿಗೆ ಅಡ್ಡಿಪಡಿಸ್ತಾ ಅಂತ ಅನ್ನೋದೇ ಆದ್ರೆ ಅವ್ನು ಫಸ್ಟ್ ನೋಟಿಸ್ ಇಶ್ಯೂ ಮಾಡ್ಬೇಕು ಅದೊಂದೇ ಪ್ರಕರಣದಲ್ಲ ಸರ್ ಬಿಲೋ 7 year ಪ್ರಕರಣಗಳು ಸಾಕಷ್ಟಿದೆ 7 ವರ್ಷದ ಒಳಗಡೆ ಪನಿಷ್ಮೆಂಟ್ ಇರುವಂತ ಪ್ರಕರಣಗಳಿಗೆ ನೇರವಾಗಿ ಇವರು ಬಂದಿಸೋ ಆಗಿಲ್ಲ ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನ ಯಾಕೆ ಇವರು ಲೋವರ್ ಇಲಾಖೆಗಳಿಗೆ ಹೇಳ್ತಾ ಇಲ್ಲ ಇದು ರೈಟ್ ನ್ಯೂಸ್.